ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಫೈನಲ್ ಅಂಥೇಳಿ CWMA ಇದೀಗ ಹೇಳಿಬಿಟ್ಟಿದೆ. ಅದು ಏನು CWRC ಕಾವೇರಿ ನೀರು ನಿಯಂತ್ರಣ ಸಮಿತಿ ಇತ್ತಲ್ಲ, ಇವರು ಒಂದು ಆದೇಶವನ್ನು ಮಾಡಿದ್ರಲ್ಲ, ಅದನ್ನೇ ಎತ್ತಿ ಹಿಡಿದಿರೋದು CWMA. ಏನೋ ಚೇಂಜ್ ಆಗುತ್ತೆ, ನೀರು ಹರಿಸ್ತಕ್ಕಂಥ ಪ್ರಮಾಣ ಈಗ ಬೇಡ, ಪ್ರಮಾಣನೂ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ದಿನಗಳು ಕಳೀಲಿ, ಒಂದು 15 ದಿನನೋ ಒಂದು ತಿಂಗಳು ಟೈಮ್ ಆಗಲಿ, ಈ ಥರದ್ದೇನೋ ಆದೇಶ ಬರುತ್ತೆ CWMA ಕಡೆಯಿಂದ. ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡ್ತಾಯಿತ್ತು, ನಿರೀಕ್ಷೆ ಮಾಡ್ತಾಯಿತ್ತದು, ಆದರೆ ಆ ಥರ ಆಗಲಿಲ್ಲ. ಸೊ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡುವಂಥ ಆದೇಶವನ್ನು ಎತ್ತಿ ಹಿಡಿದಿದೆ. 15 ದಿನಗಳು ದಿನಂಪ್ರತಿ 3,500 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹೋಗಬೇಕು ಅಂಥೇಳಿ CWRC ಆದೇಶವನ್ನು ಮಾಡಿತ್ತು. ಇದೇ CWRCಗೆ ತಮಿಳುನಾಡು ಮನವಿ ಏನಿತ್ತು ಅಂತ ಹೇಳಿದ್ರೆ, ಇಲ್ಲ 7,000 ಕ್ಯೂಸೆಕ್ ನೀರು ಪ್ರತಿದಿನ ಹರಿಬೇಕು ಅಂತ ಕೇಳಿಕೊಂಡಿದ್ದಿದ್ದು ಅವರು, ತಮಿಳುನಾಡವರು. ಇಲ್ಲ 7,000 ಎಲ್ಲ ಬಿಡೋಕ್ಕಾಗಲ್ಲ, ನಾವು ಬಿಡೋಕ್ಕೆ ಆದೇಶ ಮಾಡುವುದೇನಿದ್ರು ಅದು 3,500 ಕ್ಯೂಸೆಕ್ ಪ್ರತಿದಿನ ಬಿಡ್ತೀವಿ, ಒಂದು 4 TMC ನೀರು ಹರಿಲಿ ತಮಿಳುನಾಡಿಗೆ ಅಂಥೇಳಿ ಇದು CWRC ಆದೇಶವನ್ನು ಮಾಡಿತ್ತು. ಇದೇ ಆದೇಶವನ್ನು ಇವತ್ತಿಗೆ ಎತ್ತಿ ಹಿಡಿದಿರೋದು CWMA. ಜುಲೈ 29ರಿಂದ 15 ದಿನಗಳ ಕಾಲ ನೀರು ಬಿಡಬೇಕು ನೀವು ಅಂಥೇಳಿ CWRC ಆದೇಶ ಮಾಡಿತ್ತು. ಆದೇಶದ ವಿರುದ್ಧವಾಗಿ ಮೇಲ್ಮನವಿ ಹೋಗಿತ್ತು ರಾಜ್ಯ ಸರ್ಕಾರ. ಇದೀಗ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇತ್ತು. ಅಂತಿಮವಾಗಿ ನೀರು ಬಿಡೋ ಆದೇಶವನ್ನು ಎತ್ತಿ ಹಿಡಿಯಲಾಗಿದೆ. ಕರ್ನಾಟಕದ ವಾದ ಏನಿತ್ತು ಅಂದರೆ, CWRC ಆದೇಶವನ್ನು ಪಾಲಿಸೋಕ್ಕಾಗಲ್ಲ, ನೀರೇ ಇಲ್ಲ, ನಾವು ಹೇಗೆ ಪಾಲಿಸೋಣ ಅಂತ ಕರ್ನಾಟಕ ಕೇಳ್ಕೊಂಡಿತ್ತು. CWRC ಈ ಶಿಫಾರಸನ್ನು ಕರ್ನಾಟಕ ಹೇಗೆ ಪಾಲಿಸೋಕ್ಕೆ ಸಾಧ್ಯ? ಮಳೆ ಕೊರತೆ ಇದೆ, ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ನೀರಿಲ್ಲ. ಈ ವರ್ಷ ಬಿಳಿಗುಂಡ್ಲು ಬಳಿಯಲ್ಲಿ ನಿತ್ಯ 178 ಕ್ಯೂಸೆಕ್ ನೀರು ಹರಿವಿದೆ. ಜೂನ್ ಜುಲೈನಲ್ಲಿ 3.55 TMC ನೀರು ಹರಿದು ಹೋಗಿದೆ. ಕಳೆದ ವರ್ಷ ಈ ಸಮಯದಲ್ಲಿ ನಿತ್ಯ 30,748 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇತ್ತು. ಇದೇ ಸಮಯದಲ್ಲಿ 116.92 TMC ಅಷ್ಟು ನೀರು ಹರಿದು ಹೋಗ್ಬಿಟ್ಟಿತ್ತು ತಮಿಳುನಾಡಿಗೆ ಕಳೆದ ವರ್ಷ. ಕಾವೇರಿ ಜಲಾಶಯಗಳಲ್ಲಿ ಸದ್ಯ 36.69 TMC ನೀರಿನ ಸಂಗ್ರಹ ಇದೆ. ಕರ್ನಾಟಕದ ವಾದ 2. ಇಲ್ಲಿ ಕಾವೇರಿ ಜಲಾಶಯದಲ್ಲಿ ಕರ್ನಾಟಕ 36.69 TMC ನೀರಿದೆ ಅಂತ ಕರ್ನಾಟಕ ಹೇಳ್ಕೊಳ್ತಾ ಇರೋದು. ಬಟ್ ಇಲ್ಲಿ ಈ CWMA, ಈ CWRC ಇವ್ರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಹಾರಂಗಿ, ಹೇಮಾವತಿ, ಕಬಿನಿ ಮತ್ತು KRS ಇಷ್ಟು ಜಲಾಶಯಗಳಿರ್ತಕ್ಕಂಥ ನೀರಿನ ಪ್ರಮಾಣ 55 TMC ಅಂತ ಇವ್ರ ಲೆಕ್ಕಾಚಾರ. ಇದರಲ್ಲಿ ಇವರು ಡೆಡ್ ಸ್ಟೋರೇಜನ್ನು ಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಡೆಡ್ ಸ್ಟೋರೇಜ್ ಕೌಂಟ್ ಮಾಡಬಾರ್ದು. ಸುಮಾರು 4 ಡ್ಯಾಮ್ಗಳಿಂದ ನೀವು ಯಾವ ಥರ ಲೆಕ್ಕ ಹಾಕೊಂಬಿಟ್ರು ಕೂಡ ತಲಾ ಒಂದು 5 TMC, 3 TMC, 4 TMC ಹೂಳು ಅಂತ ಕನ್ಸಿಡರ್ ಮಾಡ್ಕೊಂಬಿಟ್ರು ಕೂಡ ಒಂದು 15ರಿಂದ 20 TMC ಆ ಡೆಡ್ ಸ್ಟೋರೇಜಲ್ಲೇ ಹೊರಟೋಗುತ್ತೆ. ಈ ಡೆಡ್ ಸ್ಟೋರೇಜನ್ನು ಯಾವುದೇ ಕಾರಣಕ್ಕೂ ನೀರಿದೆ ಅದು ಆ ನೀರು ಕೂಡ ಹರಿದು ಬಿಡುತ್ತೆ ಹಾಗೆಲ್ಲ ಕನ್ಸಿಡರ್ ಮಾಡಬಾರ್ದು. ಜೊತೆಗೆ ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಕೂಡ ನೀರಿನೊಂದಿಗೆ ಮಣ್ಣು ಕೂಡ ಬರುತ್ತೆ, ಹೂಳು ಕೂಡ ತುಂಬಿಕೊಳ್ಳುತ್ತೆ. ಯಾವುದು ಹೂಳು ತೆಗಿತಾ ಇಲ್ಲ, ಅಣೆಕಟ್ಟೆ ಎತ್ತರನೂ ಆಗ್ತಾ ಇಲ್ಲ, ಹೂಳನ್ನು ತೆಗಿತಾ ಇಲ್ಲ. ಜೊತೆಗೆ ಲೆಕ್ಕಕ್ಕೇನು, ಪುಸ್ತಕದ ಲೆಕ್ಕಕ್ಕೇನು ಅಂತ ಹೇಳಿದ್ರೆ ಸ್ಟಡಿ ಬಂತ ಇಷ್ಟು TMC ನೀರಿದೆ ಅಂತ, ಅದು ಆ ರೀತಿ ಲೆಕ್ಕ ಹಾಕಬಾರ್ದು. ಬಟ್ ಇಲ್ಲಿ ಕರ್ನಾಟಕದ ವಾದ ಒಂದು 36.69 TMC ನೀರಿನ ಸಂಗ್ರಹ ಸದ್ಯ ಇರೋದು, ಎಲ್ಲ ಜಲಾಶಯ ಸೇರಿಸ್ಕೊಂಡ್ರೆ ಕಾವೇರಿಗೆ ಸಂಬಂಧಪಟ್ಟದ್ದು ಅಂತ. ವಾದ 2. ಬರದ ತೀವ್ರತೆ ಇದೆ, ನೀರಿನ ಕೊರತೆ ಇದೆ. ನಮ್ಮ ಡ್ಯಾಮ್ಗಳಲ್ಲಿ 99 TMC ನೀರು ಶೇಖರಣೆ ಆಗಿತ್ತು ಕಳೆದ ವರ್ಷ. ಸಾಮಾನ್ಯ ವರ್ಷಗಳಲ್ಲಿ ಈ ಸಮಯದಲ್ಲಿ 40 TMC ನೀರು ನೀಡಲಾಗ್ತಾ ಇತ್ತು. ಈ ವರ್ಷ ಬರದ ಕಾರಣ 3.5 TMC ಮಾತ್ರ ನೀರು ಹರಿದಿದೆ. ಸೊ ಇದನ್ನೆಲ್ಲ ಪರಿಗಣಿಸ್ಬೇಕು ತಾವು. ತಮಿಳುನಾಡಿಗೆ 40 TMC ನೀರು ಕೊಡಬೇಕಾಗಿತ್ತು ನಾವು ಇಷ್ಟೊತ್ತಿಗೆ. ತಮಿಳುನಾಡು ವಾದ ಮಾಡ್ತಿರೋದೇನು ಅಂದರೆ, ತಮಿಳುನಾಡವ್ರಿಗೆ 40 TMC ನೀರು ಕೊಡಬೇಕಾಗಿತ್ತು, ಕೊಟ್ಟಿರೋದೇ 3 ಚಿಲ್ಲರೆ TMC. ಸೊ ಯಾಕೆ ಕೊಟ್ಟಿಲ್ಲ? ಸಂಕಷ್ಟ ಸೂತ್ರವನ್ನು ಕೂಡ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ. ಸೊ ನೀರು ಅವರು ಏನು ಹೇಳಿದ್ರು ಸಂಕಷ್ಟ ಸೂತ್ರ ಅದಕ್ಕಿಂತ ಕಡಿಮೆನೇ ಹರಿದಿದೆ. 9.46 TMC ನೀರನ್ನು ಬಾಕಿ ಉಳಿಸ್ಕೊಂಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ತಮಿಳುನಾಡಿನ ವಾದ ಈ ಥರ ಇತ್ತು. ಆದೇಶದಲ್ಲಿ ಪ್ರಮುಖ ಅಂಶ ಏನು ಅಂತ ನೋಡಿದ್ರೆ, 55 TMC ನೀರಿದೆ ಅಂತ CWMA ಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ 10 ದಿನಗಳಲ್ಲಿ 10ರಿಂದ 15 TMC ನೀರು ಬಿಡಲಿಕ್ಕೆ ಸಾಧ್ಯ ಇದೆ. CWRC ಅತ್ಯಂತ ಕಡಿಮೆ ನೀರು ಹರಿಸಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಕೆಲ ದಿನಗಳಿಂದ ಕಾವೇರಿ ವ್ಯಾಪ್ತಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ನಿನ್ನೆ ಒಂದೇ ದಿನ 1 TMC ನೀರು ಬಂದುಬಿಟ್ಟಿದೆ. ಭವಿಷ್ಯದಲ್ಲಿ ಇನ್ನೂ ಒಳಹರಿವು ಜಾಸ್ತಿ ಆಗಬಹುದು ಅಂತೆಲ್ಲ ಪರಿಗಣಿಸಿಕೊಂಡು ಏನು CWRC ಆದೇಶ ಕೊಟ್ಟಿತ್ತೋ ಅದನ್ನೇ ಎತ್ತಿ ಹಿಡಿದಿರೋದು CWMA.